ಬೆಂಕೋಶ್ರೀ ಅಂತ ಮಾಡಿದ್ದಾರೆ. ಇವತ್ತು ಚಿತ್ರರಂಗದಲ್ಲಿ ಬೆಂಕೋಶ್ರೀ ಅಂದರೆ ನನ್ನ ಹೆಸರು ಭಾಳ ಪ್ರಖ್ಯಾತಿ ಮಾಡಿದ್ದಾರೆ. ಅದಕ್ಕೆ ಮಾಧ್ಯಮದವರೇ ಕಾರಣ. ಈಗಲೂ ಮಾಧ್ಯಮದವ್ರ ಮುಂದೆನೇ ಮಾತಾಡ್ತಿದ್ದೀನಿ. ಇವತ್ತು ಯಾರೇ ಒಬ್ಬ ವ್ಯಕ್ತಿ ಬೆಳೆದಿದ್ದಾನೆ ಅಂದರೆ ಅದಕ್ಕೆ ಮಾಧ್ಯಮನೇ ಕಾರಣ. ಅವನೇನಾದರೂ ಜಾರಿ ಬಿದ್ದಿದ್ದಾನೆ ಅವನು ದುರಂಕರ ಇರೋ ಅಷ್ಟು 3 ದಿವಸ. ನಿನ್ನೆ ಏನಾದರೂ ಇತಿಹಾಸ ಪುಟ ಸೇರಿದೆ, ನಾಳೆ ಏನಾದರೂ ರಹಸ್ಯ. ನಮ್ಮ ಅವಶ್ಯಕತೆ ಇದ್ದರೆ ನಾಳೆ ಬೆಳಗ್ಗೆ ನಾವೆದ್ದರೆ ನಾಳೆ ನೋಡ್ಬೋದು. ಬಟ್ ಈ ದಿನ ಶುಭ ದಿನ. ನಾನು ಆ್ಯಕ್ಚುಲಿ ಓದೋಕ್ಕಾಗಲಿಲ್ಲ, ಭಾಳ ಬಡಸ್ತನ ಸ್ಕ್ಯಾಚಿಂದ ಬಂದು ಹಂತವಾಗಿ ಎಲ್ಲ ಫೀಲ್ಡಲ್ಲೂ ಓಡಾಡಿದ್ದೀನಿ. ನಾನು ಹೇಳ್ದಿರ್ತಕ್ಕಂಥ ವಿಚಾರ ಇವತ್ತು ತುಂಬ ಇದೆ. ಮರಳು ವ್ಯಾಪಾರ ಮಾಡಿದ್ದೀನಿ, ಇಟ್ಟಿಗೆ ಓಡಾಗಿ ಎಲ್ಲೋ ಇಂಥ ಕೆಲಸ ಅಂತ ನಮ್ಗೆ ಬೇಕಷ್ಟೇ. ಇನ್ಸ್ಪಿರೇಷನ್ ಅಂದರೆ ನಾನು ಪುಸ್ತಕ ತರಬೇಕಂತ ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಇಷ್ಟ ಇರಲಿಲ್ಲ. ತುಂಬ ಸ್ಕ್ಯಾಚ್, ನಾವು ಊಟಕ್ಕಿಲ್ಲ, ಹೊಟ್ಟೆಗಿಲ್ಲ, ನಾವು ನೆಮ್ಮದಿ ಕಳ್ಕೊಂಡು ಸುಖ ಸಂತೋಷ ಇಲ್ಲ, ನಮ್ಮವರು ತನ್ನೋರಿಲ್ಲ, ಕಾಪಾಡೋರು ಯಾರಿಲ್ಲ. ಅದು ಎಲ್ಲ ಫೀಲ್ಡ್ ಓಡಾಡಿದ್ನಲ್ಲ. ಆಗ ನನ್ನ ಸ್ನೇಹಿತ ಈ ಥರ ಬುಕ್ ಮಾಡಿದ್ರು ಒಳ್ಳೇದಲ್ವಾ. ಇದು ಪುಸ್ತಕ ಬಂದು ನನಗೆ ಯಡಿಯೂರಪ್ಪನ ಬಗ್ಗೆ ಮಾಡಿದರು, ನಂತರ ಜಗದೀಶ್ ಶೆಟ್ಟರ್ ಬಗ್ಗೆ ಮಾಡಿದರು, ನಂತರ ಮುರುಗೇಶ್ ಶೆರಾಣಿ ಬಗ್ಗೆ ಮಾಡಿದರು. ಒಂದು 8 ಪುಸ್ತಕ ಬಿಟ್ಟಿದ್ದಾರೆ. ನಾವು ಮಾಡ್ತೀವಿ ಅಂದರು, ಬೇಡ ಅಂತಂದೆ. ತುಂಬ ಬಲಂತ ಮಾಡಿದಾಗ ನೋಡೋಣ ಅಂತ ಮಾಡಿಸ್ದೆ. ಅದು ತುಂಬ ಅದ್ಭುತ ಬಂದಿದೆ. ಚಿತ್ರರಂಗದ ಅನುಭವನ ಅಥವಾ ಇಲ್ಲ ಸರ್, ನಾನು ಚಿತ್ರರಂಗ ನಮಗೆ ಪ್ರವೃತ್ತಿ ಸರ್, ವೃತ್ತಿ ಅಲ್ಲ. ನನಗೆ ಚಿತ್ರರಂಗ ನನ್ನ ವೃತ್ತಿ. ಪುಸ್ತಕ ಬರ್ದಿರೋದು ನಂಬಿಕೆ ಜೀವನ ಅಂತ ಪುಸ್ತಕ ಬರೆದಿದ್ದೆ. ಯಾವ ಕಾಡಿಸ್ತಾ ಇತ್ತು ಬರೀ ಅಂತ. ನಾನು 9ನೇ ಕ್ಲಾಸ್ ಹೋದ್ರೆ ಏನು ಬರೀ ಆ ಸ್ವಪ್ನ ಬುಕ್ಕೋಸ್ಕರ ನನಗೆ 80,000 ರೂಪಾಯಿ ರಾಯಲ್ಟಿ ಸಿಕ್ಕಿದೆ. ಒಂದು ಭಾಳ ಸಂತೋಷ. ಓದಿರೋನು ಪುಸ್ತಕ ಬರೆದು ಇವತ್ತೊಂದು ನನಗೊಂದು ರಾಯಲ್ಟಿ ಸಿಕ್ಕಿದೆ ಅಂದರೆ ನಿಜಕ್ಕೂ ನಾನು ಭಾಗ್ಯವಂತ. 2ನೇ ಪುಸ್ತಕ ಬರೆಯೋಕೆ ಹೊರಟೆ, ಭಾವನೆ ಬದುಕು. ನನ್ನ ಬರವಣಿಗೆನೆಲ್ಲ ದುಡಿದು ಬದುಕಿ ಅಂತಲೇ ಬರೆಯೋದು. ದುಡಿಮೆ ಇದು ನನ್ನ ಬುಕ್ಕಲ್ಲಿ ಏನು ಬರೆದಿದೆ, ದುಡಿಮೆ ದುಡ್ಡಿನ ದೇವರು. ಶ್ರಮ ವಹಿಸಿದಾಗ ದುಡಿದು ಮೈ ತುಂಬ ಬೆವರು. ಒಂದು ಹನಿ ಹನಿ ತುತ್ತಾಗಿ ಹಸಿದ ಹೊಟ್ಟೆಗೆ ತುತ್ತಾಗೋದು, ದಣಿದ ದೇಹಕ್ಕೂ ಚಿತ್ತಾಗೋದು. ಶ್ರಮ ವಹಿಸದೆ ತಿನ್ನಲು ಹೊರಟರೆ ಆರೋಗ್ಯಕ್ಕೆ ಗೊತ್ತಾಗೋದು. ಹಸಿವಿದೆ ಎಂದು ಅನ್ನ ತಿನ್ನಲು ಹೊರಟರೆ ನಾಲಿಗೆ ರುಚಿಸೋದು ಹೊರತು ನರಗಳಿಗೆ ಎಂದೂ ರುಚಿಸೋದು. ಅಂದರೆ ನಾಲಿಗೆ ರುಚಿ ಕೊಡ್ತದೆ, ನರಗಳು ರುಚಿ ಕೊಡಲ್ಲ. ನರಗೆ ರುಚಿ ಕೊಡ್ಬೇಕಾದ್ರೆ ಬೇವನೆ ಸರಿಸ್ಬೇಕು. ಇವತ್ತು ಬಾಲಗಂಗಾಧರ ಸ್ವಾಮೀಜಿಗಳು ನನಗೆ ಗುರುಗಳಕ್ಕಿಂತ ಫಿಲಾಸಫರ್. ನನಗೆ ಫಾದರ್ ಟೈಪ್ ಇದ್ದರು. ಈಗ ಅವರಿಲ್ಲ, ನಾನು ಮಠಕ್ಕೆ ಹೋಗ್ತಾ ಇಲ್ಲ. ನನಗೆ ಈ ಗುರುಗಳು ಸ್ವಲ್ಪ ನನಗೆ ಅಜ್ಜಪ್ಪ ಅಂದರೆ ನನ್ನ ಸರ್ವಸ್ವನೂ. ಅಲ್ಲಿಂದ ಜಯಮಾಲ ಮೇಡಮ್ ಬಂದಿದ್ರು, ಪಾಪ ತುಂಬ ಹೊತ್ತು ಕಾದರು. ಈ ಸಮಯದಲ್ಲಿ ಈ ಮುಖಾಂತರ ನಾನು ಕ್ಷಮಾಪಣೆಗೆ ಪಾಪ